ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಗ್ರಾಮದ ಶತಮಾನಗಳ ಇತಿಹಾಸ ಹೊಂದಿರುವ ಹಳಕೆರೆ ಸುತ್ತಮುತ್ತ ಹಾಗೂ ಕೆರೆ ಕಟ್ಟೆ ಮೇಲೆ ಬಳ್ಳಾರಿ ಜಾಲಿ ಗಿಡಗಳು ಹೆಚ್ಚಾಗಿ ಬೆಳೆಯುತ್ತಿರುವುದರಿಂದ ಸಾರ್ವಜನಿಕರು ಮತ್ತು ರೈತರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಗಿಡಗಳು ಕೆರೆಯ ಅಂಗಳ, ಏರಿ ಮೇಲ್ಭಾಗ ಮತ್ತು ಸುತ್ತಮುತ್ತ ವ್ಯಾಪಕವಾಗಿ ಹರಡಿಕೊಂಡಿದ್ದು, ಬೆಳಗ್ಗೆ ವಾಕ್ ಮಾಡುವವರು, ಯೋಗಾಭ್ಯಾಸ ಮಾಡುವವರು ಹಾಗೂ ರೈತರು ಓಡಾಡಲು ಅಸೌಕರ್ಯ ಉಂಟಾಗಿದೆ. ಜೊತೆಗೆ ಈ ಕೆರೆ ರೈತರ ಪ್ರಮುಖ ನೀರಿನ ಮೂಲವಾಗಿರುವುದರಿಂದ ಪರಿಸರ ಮತ್ತು ನೀರಿನ ಸಂರಕ್ಷಣೆಯ ಮೇಲೂ ಪರಿಣಾಮ ಬೀರುತ್ತಿದೆ. ಪ್ರಸ್ತುತ ಗಿಡಗಳು ಚಿಕ್ಕದಾಗಿರುವುದರಿಂದ ತಕ್ಷಣವೇ ತೆರವುಗೊಳಿಸಿದರೆ ಭವಿಷ್ಯದಲ್ಲಿ ಕೆರೆ ಕಟ್ಟೆಗೆ ಆಗುವ ಹಾನಿಯನ್ನು ತಪ್ಪಿಸಬಹುದು ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಉದ್ಯೋಗ ಖಾತ್ರಿ ಯೋಜನೆ ಅಥವಾ ಇತರ ಯೋಜನೆಗಳ ಅಡಿ ಅಥವಾ ಟೆಂಡರ್ ಮುಖಾಂತರ ಗಿಡಗಳನ್ನು ತೆರವುಗೊಳಿಸಿ ಕೆರೆಯನ್ನ ಸ್ವಚ್ಛಗೊಳಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇದೇ ವೇಳೆ ಕೆರೆಯ ಅಂಗಳದಲ್ಲಿ ಗ್ಲಾಸ್ ಬಾಟಲ್ ಹಾಗೂ ಕಸದ ರಾಶಿ ಹಾಕಲಾಗುತ್ತಿರುವುದು ಕಂಡುಬಂದಿದ್ದು, ಇದನ್ನ ತಡೆಯಲು ಕೂಡ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ತಾತ ಮುತ್ತಾತರ ಕಾಲದಿಂದ ಸಂರಕ್ಷಿಸಿಕೊಂಡು ಬಂದಿರುವ ಪರಶುರಾಂಪುರದ ಹಳಕೆರೆ ಯಥಾಸ್ಥಿತಿಯಲ್ಲಿ ಉಳಿಯಲು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ. ಈಗ ಆಲ್ರೆಡಿ ಮೇಲೆ ಏರಿ ಮೇಲೆ ಕೂಡ ನಡೆದಾಡಲು ತುಂಬ ಕಷ್ಟ ಅನ್ನಿಸ್ತಾ ಇದೆ. ಅಷ್ಟು ಮರಿಗಳು, ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಮರಿಗಳಾಗ್ಬಿಟ್ಟು ದೊಡ್ಡವಾಗೋದಕ್ಕೆ ಅವು ಈಗ ಆಲ್ರೆಡಿ ಬೆಳೀತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ